ಜೀವನದಲ್ಲಿ ಈ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ನಿನ್ನ ಮೇಲೆ ನಂಬಿಕೆ ಇಲ್ಲದವರಿಗೆ ವಿವರಣೆ ಕೊಡಬೇಕಾಗಿಲ್ಲ. ಎರಡನೆಯದು, ನಿನಗೆ ಗೌರವ ಇಲ್ಲದ ಕಡೆ ಹೆಚ್ಚು ಸಮಯ ಇರಬೇಡ. ಮೂರನೆಯದು, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರಿಗಾಗಿ ದುಃಖಿಸಬೇಕಾಗಿಲ್ಲ. ಕೆಳಗೆ ಬೀಳುವುದು ತಪ್ಪಲ್ಲ, ಹಾಗೆಯೇ ಬಿದ್ದ ಮೇಲೆ ನಾನು ಸೋತೆ ಎಂದು ಭಾವಿಸುವುದು ತಪ್ಪು. ನಿಮಗೆ ಕಷ್ಟ ಬಂದರೆ ಅದು ನಿಮ್ಮ ಸೋಲಿನ ಸಂಕೇತವಲ್ಲ. ಹಾಗೆಯೇ ಕಷ್ಟ ಬಂದಾಗ ಅದನ್ನು ಎದುರಿಸುವ ಧೈರ್ಯ ಮತ್ತು ಸಹನೆ ತುಂಬಾ ಮುಖ್ಯ. ಈಗ ಕಷ್ಟ ಬಂದರೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಕಾದಿವೆ ಎಂದು ಭಾವಿಸಬೇಕು. ಕೆಳಗೆ ಬಿದ್ದ ನಂತರ ನಗದಿರುವುದು ತಪ್ಪು, ಮತ್ತೆ ಮೇಲೆ ಏಳದಿರುವುದು ತಪ್ಪು. ನಮಗೆ ಗೌರವ ಕೊಡದ ವ್ಯಕ್ತಿಗಳ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟುಕೊಳ್ಳುವುದು ತಪ್ಪು. ನಾವು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಸಾಕು, ಆಗ ಆ ದೇವರೇ ನಮ್ಮನ್ನು ಗೆಲುವಿನ ಕಡೆ ದಾರಿ ತೋರಿಸುತ್ತಾನೆ. ಒಂದು ಬಾರಿ ಸೋತರೆ ಜೀವನವೆಲ್ಲ ಸೋತ ಹಾಗೆ ಅಲ್ಲ. ಎಂದಿಗೂ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬಾರದು. ಹಾಗೆಯೇ ಪ್ರಯತ್ನ ಮಾಡುತ್ತಾ ಇದ್ದರೆ ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕೇ ಸಿಗುತ್ತದೆ. ಮನುಷ್ಯನಿಗೆ ಬೇಕಾಗಿರುವುದು ಬರೀ ಆಸ್ತಿ ಅಂತಸ್ತುಗಳೇ ಅಲ್ಲ, ಪ್ರೀತಿ, ಪ್ರೇಮ, ಬಾಂಧವ್ಯ, ಆತ್ಮೀಯತೆ ಎಲ್ಲವೂ ಮುಖ್ಯ. ಮನುಷ್ಯರು ಆಸ್ತಿ ಅಂತಸ್ತು ದೂರವಾದರೆ ಜೀವಿಸಬಲ್ಲರು, ಆದರೆ ಪ್ರೀತಿ, ಬಾಂಧವ್ಯ ಮತ್ತು ಆತ್ಮೀಯತೆ ಎಲ್ಲವೂ ದೂರವಾದರೆ ಜೀವಿಸಬಲ್ಲರಾ? ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. ನಿಮ್ಮನ್ನು ಪ್ರೀತಿಸಿದವರನ್ನು ಎಂದಿಗೂ ದ್ವೇಷಿಸಬೇಡಿ. ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. ಜೀವನದಲ್ಲಿ ಸೋಲು ಗೆಲುವು ಅನ್ನುವುದು ಸಾಮಾನ್ಯ, ಅದರಿಂದ ಬೇಸರಗೊಳ್ಳುವುದು ಒಳ್ಳೆಯದಲ್ಲ. ನಿಮಗೆ ಬೇಕು ಅನ್ನುವುದು ಯಾವಾಗಲೂ ಸಿಗುವುದಿಲ್ಲ, ಹಾಗೆಯೇ ನಿಮಗೆ ಬೇಡ ಅನ್ನುವುದು ದೇವರ ಇಚ್ಛೆ ಇದ್ದರೆ ಸಿಕ್ಕೇ ಸಿಗುತ್ತದೆ. ಸಿಗದಿದ್ದನ್ನು ನೋಡಿ ಕುಗ್ಗಬಾರದು, ಹಾಗೆಯೇ ಸಿಕ್ಕದ್ದನ್ನು ಕಂಡು ಯಾವತ್ತೂ ಕೂಡ ಹಿಗ್ಗಬಾರದು. ಏನೇ ಆದರೂ ಅದು ದೇವರ ಇಚ್ಛೆಯೇ ಹೊರತು ಬೇರೇನೂ ಅಲ್ಲ. ನಮಗೆ ಸಹಾಯ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪ ನಮಗೆ ಗೊತ್ತಾಗದಿರಬಹುದು, ಹಾಗೆಯೇ ಸರಿಯಾದ ಸಮಯ ಬಂದಾಗ ಎಲ್ಲರ ನಿಜ ಸ್ವರೂಪ ಗೊತ್ತಾಗುತ್ತದೆ. ಮನೆಯ ಮಹಿಮೆ ಬಿಸಿಲಿದ್ದಾಗ ಗೊತ್ತಾಗದಿರಬಹುದು, ಆದರೆ ಮಳೆ ಬಂದಾಗ ದೂರಿಕೊಳ್ಳಲು ಜಾಗ ಬೇಕಲ್ಲವೇ, ಆಗ ಅದರ ಬೆಲೆ ಗೊತ್ತಾಗುತ್ತೆ. ನನಗೆ ಯಾಕೆ ಇಷ್ಟು ಕಷ್ಟ ಅಂತ ಅನ್ನುವವರಿಗೆ ಬದುಕಲು ಕಷ್ಟಪಡುವ ವ್ಯಕ್ತಿಗಳನ್ನು ಕಂಡರೆ ಮಾತ್ರ ಅರ್ಥವಾಗುವುದು. ನನ್ನ ಕಾಲಿಗೆ ಚಪ್ಪಲಿ ಇಲ್ಲ ಎಂದು ನೋಡಿಕೊಳ್ಳುವವರಿಗೆ ಕಾಲಿಲ್ಲದವರನ್ನು ನೋಡಿದಾಗಲೇ ಅರ್ಥವಾಗುವುದು ಮತ್ತು ತಾವು ಎಷ್ಟು ಅದೃಷ್ಟವಂತರು ಎಂದು. ಸತ್ಯಕ್ಕೆ ಮತ್ತು ಸುಳ್ಳಿಗೆ ಇರುವ ವ್ಯತ್ಯಾಸ ಏನು ಗೊತ್ತೇ? ನೀನು ಹೇಳಿದ ಸುಳ್ಳನ್ನು ನೀನೇ ರಕ್ಷಿಸಬೇಕು, ಆದರೆ ಸತ್ಯ ನಿನ್ನನ್ನು ರಕ್ಷಿಸುತ್ತದೆ. ಸ್ತ್ರೀಯರ ಅಂದ ಅವರ ಮುಖದಲ್ಲಿ ಇರುವುದಿಲ್ಲ, ಅವರ ಮನಸ್ಸಲ್ಲಿ ಇರುತ್ತದೆ. ಹಾಗೆಯೇ ಪುರುಷರ ಅಂದ ಅವರ ಆಸ್ತಿ ಪಾಸ್ತಿಯಲ್ಲಿ ಇರುವುದಿಲ್ಲ, ಅವರು ಸ್ತ್ರೀಯರ ಮೇಲೆ ತೋರಿಸುವ ಪ್ರೀತಿಯಲ್ಲಿ ಇರುತ್ತದೆ. ದೇವರನ್ನು ನಂಬುವವರಿಗೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆದಷ್ಟು ಸಮಯ ಒಳ್ಳೆಯವರಾಗಿ ಬದುಕಿಬಿಡಿ, ಏಕೆಂದರೆ ಯಾವತ್ತು ಯಾವುದು ನಮ್ಮ ಪಾಲಿಗೆ ಶತ್ರು ಆಗುತ್ತೋ ಗೊತ್ತಾಗಲ್ಲ. ಅದಕ್ಕಾಗಿ ಒಳ್ಳೆಯ ರೀತಿಯೇ ಆಲೋಚನೆ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.